ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಕಾವ್ಯ SRK ಚಾನಲ್. ಇವತ್ತು ನಾನು ನಿಮಗೆ ಹೋಟೆಲ್ ಸ್ಟೈಲ್ ಬಟರ್ ನಾನ್ ರೊಟ್ಟಿ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಈ ಬಟರ್ ನಾನ್ ರೊಟ್ಟಿನ ಮಾಡ್ಬೋದು. ಹೋಟೆಲ್ ಸ್ಟೈಲಲ್ಲೇ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಮತ್ತು ಸಾಫ್ಟಾಗಿ ಬರುತ್ತೆ. ನಿಮಗೂ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ನೋಡ್ಕೊಬರೋಣ ಬನ್ನಿ. 2 ಕಪ್ ಮೈದಾ ಹಿಟ್ಟು, ಹಾಗೆ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್, ಉಪ್ಪು, ಹಾಗೆ ಇದಕ್ಕೆ 2 ಸ್ಪೂನಷ್ಟು ಮೊಸರು, ಹಾಗೆ ಸ್ವಲ್ಪ ಉಗುರು ಬೆಚ್ಚದ ಬಿಸಿನೀರು ತೊಗೊಂಡಿದ್ದೀನಿ. ಇವಾಗ ನಾನು ಅದನ್ನೆಲ್ಲನೂ ಸ್ವಲ್ಪ ಈ ಮೈದಾ ಹಿಟ್ಟೊಳಗಡೆಗೆ ಹಾಕೋಣ. ಎಷ್ಟೆಷ್ಟು ಹಾಕಬೇಕು ಅಂತ ಹೇಳ್ತಾ ಇದ್ದೀನಿ ನೋಡಿ. ಅದಕ್ಕೆ ನಾನು 2 ಕಪ್ಪಷ್ಟು ನಾನು ಮೈದಾ ತೊಗೊಂಡಿದ್ದೀನಿ. ಅದಕ್ಕೆ ಇವಾಗ ನಾನು ಸ್ವಲ್ಪ ಬೇಕಿಂಗ್ ಸೋಡಾ, ಈಗ ಬೇಕಿಂಗ್ ಪೌಡರ್, ಇವಾಗ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನ್ ಮೊಸರು, ಅದನ್ನೆಲ್ಲ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನಿಧಾನವಾಗಿ ಎಲ್ಲ ಬೇಕಿಂಗ್ ಸೋಡಾ ಆಗಿರ್ಬೋದು, ನಾವು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ ಅದೆಲ್ಲ ನೀಟಾಗಿ ಹಿಟ್ಟೊಳಗಡೆ ಮಿಕ್ಸ್ ಆಗೋ ಥರ ಈ ಥರ ಮಿಕ್ಸ್ ಮಾಡಿ, ನೆಕ್ಸ್ಟು ಉಗುರು ಬೆಚ್ಚಗೆ ನೀರು ತೊಗೋಬೇಕು. ತುಂಬ ತಣ್ಣೀರು ಅಲ್ಲ, ತುಂಬ ಬಿಸಿ ನೀರು ಅಲ್ಲ, ಮೀಡಿಯಮ್ ಆಗಿರೋ ನೀರನ್ನ ತೊಗೊಂಡು ನಿಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟಿಗೆ ಸ್ವಲ್ಪ ನೀರು ಹಾಕ್ತಾ ಈ ಥರ ಕಲಿಸ್ಕೊಳ್ಳಿ. ನೆಕ್ಸ್ಟು ನಾನು ಆಯಿಲ್ನ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. ಇವಾಗ ನೀವು ಮುಂಚೆನೇ ಬೇಕಾದರೂ ಹಾಕೋಬಿಟ್ಟು ಮಾಡ್ಕೊಬೋದು, ಇವಾಗಲೇ ಹಾಕಿ ಚೆನ್ನಾಗಿರುತ್ತೆ. 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ನಾನಿವಾಗ ಎಲ್ಲನೂ ಕಲಿಸ್ತೀನಿ ನೋಡಿ. ಎಲ್ಲ ಮಿಕ್ಸ್ ಆಗಬೇಕು, ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಈ ಮೈದಾ ಹಿಟ್ಟೊಳಗಡೆ ಮಿಕ್ಸ್ ಆಗಬೇಕು ನೋಡಿ. ಈ ಥರ ತುಂಬ ಗಟ್ಟಿನೂ ಬೇಡ, ತುಂಬ ತೆಳುವೂ ಬೇಡ, ಈ ಥರ ಮೀಡಿಯಮಾಗಿ ಕಲಿಸ್ಕೊಳ್ಳಿ. ನಾನು ತೋರಿಸ್ತಾ ಇರೋ ವಿಧಾನದಲ್ಲೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಹೋಟೆಲ್ ಸ್ಟೈಲಲ್ಲೇ ಸಾಫ್ಟಾಗಿ ಬರುತ್ತೆ ನೋಡಿ. ಈ ಥರ ನಾನು ಯಾವ ಥರ ತೋರಿಸ್ತಾ ಇದ್ದೀನಿ ಆ ಥರ ಮಾಡಿ ಇದನ್ನು 1 ಅವರ್ ನೀವು ರೆಸ್ಟ್ ಮಾಡೋಕ್ಕೆ ಇಡಬೇಕು. ಈ ಥರ ಮಾಡಿಬಿಟ್ಟು ಅದ್ರ ಮೇಲ್ಗಡೆ ಇವಾಗ ಸ್ವಲ್ಪ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಅದ್ರ ಮೇಲ್ಗಡೆ ಹಾಕ್ಬಿಡಿ. ಈ ಥರ ಮೇಲ್ಗಡೆ ಸೌರಿ 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಈ ಥರ ಸುತ್ತ ಈ ಥರ ಸವರ್ಬಿಟ್ಟು ನೆಕ್ಸ್ಟು ಇದನ್ನು 1 ಅವರ್ ರೆಸ್ಟ್ ಮಾಡೋಕ್ಕೆ ಎತ್ತಿಕ್ಬಿಡಿ. ನೆಕ್ಸ್ಟು ನೋಡಿ, ಇದು 1 ಅವರ್ ಆಗಿದೆ. 1 ಅವರ್ ಆದಮೇಲೆ ನಾನು ಇದನ್ನು ಈ ಥರ ಹಿಂದಕ್ಕೆ, ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಹಿಂದಕ್ಕೆ ಮಾಡಿಕೊಂಡು ಸ್ವಲ್ಪ ಹಿಟ್ಟನ್ನು ಕೆಳಗಡೆ, ಅಂದರೆ ಮೈದಾ ಪೌಡರ್ನ ಕೆಳಗಡೆ ಹಾಕ್ಕೊಂಡು ಅದನ್ನು ತೀಡಿ ಈ ಥರ ಲಟ್ಟಿಸ್ಬೇಕು. ಬಟರ್ ನಾನ್ ರೊಟ್ಟಿ ಯಾವ ಥರ ಬರುತ್ತೆ ಉದ್ದುದ್ದ, ಆ ಥರನೇ ನೀವು ಲಟ್ಟಿಸಿ ಇದನ್ನು ಚಪಾತಿ ಥರ ಲಟ್ಟಿಸ್ಬೇಡಿ, ಅಷ್ಟು ದಪ್ಪ ತೊಗೊಳ್ಳಿ. ತುಂಬ ತೆಳು ತೊಗೋಬೇಡಿ, ತುಂಬ ತೆಳುವಿಗೆ ಮಾಡಬೇಡಿ. ಈ ಥರ ಫುಲ್ ಉದ್ದುದ್ದ ಲಟ್ಟಿಸಿ ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ವಿಧಾನದಲ್ಲಿ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಉದ್ದುದನ್ನು ಲಟ್ಟಿಸಿ, ಆದರೆ ತುಂಬ ತೆಳುಗೆ ಲಟ್ಟಿಸ್ಕೋಬೇಡಿ, ಸ್ವಲ್ಪ ದಪ್ಪನೇ ಇರಲಿ. ನಾನು ಲಟ್ಟಿಸಿನಿಲ್ಲ, ಇಷ್ಟು ದಪ್ಪ ಇದ್ದರೆ ಸಾಕು.
ನೋಡಿ, ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕೋಣ. ಮೇಲ್ಗಡೆ ಸ್ವಲ್ಪ ಹಾಕ್ಕೊಳ್ಳಿ, ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಕಡ್ಡಿ ಎಲ್ಲ ಇರಬಾರ್ದು. ಈ ಥರ ಮಾಡಿಕೊಂಡು ಲಟ್ಸಿ. ಇವಾಗ ಸ್ವಲ್ಪ ಎಳ್ಳು, ವೈಟ್ ಎಳ್ಳು ಹಾಕ್ಕೊಳ್ಳಿ. ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ, ಆಪ್ಷನಲ್. ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ ಟೇಸ್ಟು. ಈ ಥರ ಹಾಕ್ಕೊಂಡು ನಿಧಾನವಾಗಿ ಈ ಥರ ಪ್ರೆಸ್ ಮಾಡಿ. ಏಕೆಂದರೆ ನಾವು ಈ ಥರ ಪ್ರೆಸ್ ಮಾಡಿಲ್ಲ ಅಂದರೆ ಎಲ್ಲ ಮೇಲೆ ಬಂದುಬಿಡುತ್ತೆ. ಹಾಗಾಗಿ ಈ ಥರ ಪ್ರೆಸ್ ಮಾಡಿ. ನಾನಿವಾಗ ನಿಮಗೆ ಒಂದು ಹೋಲ್ ಮಾಡ್ತಾನೆ ಹಾಗೆ ಮಾಡಿ ತೋರಿಸ್ತೀನಿ. ಹೋಲ್ ಮಾಡಿದ್ರೆ ಯಾವ ಥರ ಆಗುತ್ತೆ, ಇಲ್ಲಾಂದರೆ ಯಾವ ಥರ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಇವಾಗ ಸ್ವಲ್ಪ ನೀರು ಹಾಕಿ ನಾನ್ ಸ್ಟಿಕ್ ತವ ಇಟ್ಟಿದ್ದೀನಿ. ನಿಮ್ಮ ಹತ್ರ ಯಾವುದಿದೆ, ನಾನು ನಾನ್ ಸ್ಟಿಕ್ ಆಗಿರೋದ್ರಿಂದ ಒಂದನ್ನು ನಾನು ಮಡಚಿ ಬೇಯಿಸ್ತೀನಿ, ಇನ್ನೊಂದನ್ನು ಬೇರೆ ಥರ, ಒಂದು ಈ ಥರ 2 ಥರನೂ ನಿಮಗೆ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ಇದನ್ನು ತವ ಮೇಲೆ ಆಲ್ರೆಡಿ ನಾನು ತವನ ಕಾಯಕ್ಕೆ ಇಟ್ಟಿದ್ದೆ, ಅದನ್ನು ಈ ಥರ ಕಾಯಕ್ಕೆ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ. ಇವಾಗ ಬೇಯಿಸ್ತಾ ಇದ್ದೀನಿ ನೋಡಿ. ಅದು ನಾವು ಹೋಲ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಅದು ಮೇಲೆ ಉಬ್ಬಿ ಬರುತ್ತೆ. ಹಾಗಾಗಿ ನಾವು ಹೋಲ್ ಮಾಡಬೇಕು. ನಾನು ನಿಮಗೆ ಗೊತ್ತಾಗಲಿ ಅಂತ ಒಂದು ಹೋಲ್ ಮಾಡ್ದೇ ತೋರಿಸ್ತಾ ಇದ್ದೀನಿ. ಒಂದು ಹೋಲ್ ಮಾಡಿ ತೋರಿಸ್ತೀನಿ ನೋಡಿ. ಮಧ್ಯದಲ್ಲಿ ನಾವು ಯಾವಾಗಲೂ ಹೋಲ್ ಮಾಡಬೇಕು ನೋಡಿ. ಇವಾಗ ನಾವು ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಎಲ್ಲ ಹಾಕಿರ್ತೀವಲ್ಲ ಬಟರ್ ನಾನ್ ರೊಟ್ಟಿಗೆ, ಅದಕ್ಕೆ ಅದು ಆ ಥರ ಫುಲ್ ಉಬ್ಬುತ್ತಾ ಇದೆ. ಇವಾಗ ಅದನ್ನು ಮಡ್ಚಾಕಿ. ನೀವು ಬೇಕಾದರೆ ಆಯಿಲ್ ಬೇಕಾದರೂ ಹಾಕ್ಕೋಬೋದು, ಬಟರ್ ಬೇಕಾದರೂ ಹಾಕ್ಕೋಬೋದು. ನಾನು ಫುಲ್ ಆಯಿಲ್ ಯೂಸ್ ಮಾಡ್ತಾಯಿಲ್ಲ, ನಾನು ಫುಲ್ ಬಟರೇ ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ಒಂದು ಸೈಡ್ ಬಟರ್ ಯೂಸ್ ಮಾಡಿದ್ರೆ ಸಾಕು ನೋಡಿ. ಇದು ಆಗಿದೆ. ಇವಾಗ ಇದಕ್ಕೆ ನಾವಿವಾಗ ಬಟರ್ ಹಾಕೋಣ. ಇದ್ರ ಹೆಸರೇ ಬಟರ್ ನಾನ್ ರೊಟ್ಟಿ ಇರೋದ್ರಿಂದ ನಿಮಗೆ ಬಟರ್ ಜಾಸ್ತಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ನಾನು ಹಚ್ತಾ ಇದ್ದೀನಿ ಅದ್ರ ಮೇಲೆ ಬಟರ್ನ. ಬಟರ್ ನಮ್ಮನೇಲೆ ಜಾಸ್ತಿ ಲೈಕ್ ಮಾಡಲ್ಲ ಅಂತ ನಾನು ಸ್ವಲ್ಪ ಹಾಕಿದ್ದೀನಿ, ನೀವು ಬೇಕಾದರೆ ಜಾಸ್ತಿ ಹಾಕ್ಕೋಬೋದು. ಇವಾಗ ಇದಾಗಿದೆ. ನೆಕ್ಸ್ಟ್ ಇನ್ನೊಂದು ಥರ ಯಾವ ಥರ ಬೇಯಿಸೋದು ಮತ್ತು ಮಾಡೋದು ನಮಗೆ ತೋರಿಸ್ಕೊಡ್ತೀನಿ ನೋಡಿ. ಈ ಥರ ಬ್ಯಾಕಿಗೆ ಈ ಥರ ಪ್ರೆಸ್ ಮಾಡಿ ಅದನ್ನೆಲ್ಲ ಹೋಲ್ ಮಾಡಿಕೊಂಡು ಸ್ಲೋ ಆಗಿ ಅದನ್ನು ಪ್ರೆಸ್ ಮಾಡಿ ಸ್ವಲ್ಪ ಪೌಡರ್ನ ಹಾಕ್ಕೊಂಡು ಈ ಥರ ಮಾಡ್ಕೊಳ್ಳಿ. ಉದ್ದುದ್ದ ಮಾಡ್ಕೊಳ್ಳಿ. ಬಟರ್ ನಾನ್ ರೊಟ್ಟಿ ಯಾವ ಶೇಪಲ್ಲಿ ಬರುತ್ತೆ ಆ ಶೇಪಲ್ಲೇ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವೊಂದು ಸಲ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ. ತುಂಬ ತೆಳುಗೆ ಮಾಡಿಬಿಟ್ರೆ ಅದು ಚೆನ್ನಾಗಿರಲ್ಲ. ಮೀಡಿಯಮಾಗಿ ಮಾಡ್ಕೊಳ್ಳಿ, ತುಂಬ ದಪ್ಪನೂ ಬೇಡ, ತುಂಬ ಸಣ್ಣನೂ ಬೇಡ, ಆ ಥರ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನಾವಿವಾಗ ಕೊತ್ತಂಬರಿ ಸೊಪ್ಪು, ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕೋಣ. ನೆಕ್ಸ್ಟು ಎಳ್ಳು, ಸ್ವಲ್ಪ ಹಾಕ್ಕೊಳ್ಳಿ. ಹಾಕ್ಕೊಬಿಟ್ಟು ಈ ಥರ ಲಟ್ಟಿಸ್ಬಿಡಿ, ಇಲ್ಲಾಂದರೆ ಅದೆಲ್ಲ ಮೇಲ್ಗಡೆ ಬಂದುಬಿಡುತ್ತೆ ನಾವು ಬಾಯ್ಲ್ ಮಾಡಿದಾಗ. ಅದಕ್ಕೆ ಅದನ್ನು ಬೇಯಿಸಿದಾಗ ಅದು ಮೇಲೆ ಬರಬಾರ್ದು ಅಂತ ಈ ಥರ ಪ್ರೆಸ್ ಮಾಡ್ತಾಯಿದ್ದೀನಿ. ನೀವು ಹೀಗೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ನಾನು ನಿಮಗೆ ಅದು ಹೋಲ್ ಹೇಗೆ ಮಾಡಿಲ್ಲ ಅಂದರೆ ಅದು ಮೇಲೆ ಉಬ್ಬಿಬಿಡುತ್ತೆ. ಈ ಥರ ನಾವು ಎಲ್ಲ ಕಡೆ ಹೋಲ ಮಾಡಿದ್ರೆ ಅದು ಮೇಲ್ಗಡೆ ಉಬ್ಬಿ ಬರಲ್ಲ. ಹಾಗಾಗಿ ಈ ಥರ ಹೋಲ್ ಮಾಡ್ಕೋಬೇಕು. ಅದಕ್ಕೆ ನಿಮಗೆ ಒಂದು ಆ ಥರ ಈ ಥರ ತೋರಿಸ್ತಾ ಇದ್ದೀನಿ. ಇವಾಗ ನೀರನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಆವಾಗ ಅಂಟ್ಕೊಳ್ಳುತ್ತೆ. ನಾನ್ ಸ್ಟಿಕ್ ಅಲ್ವಾ, ಹಾಗಾಗಿ ಅದು ಅಂಟಲ್ಲ. ಇವಾಗ ನೀರು ಹಾಕ್ಕೊಂಡು ಈ ಥರ ಹಾಕ್ಕೊಂಡ್ರೆ ಅದು ಅಂಟುತ್ತೆ. ನಾನು ಅದನ್ನು ಬೇರೆ ಥರ ಬೇಯಿಸಿ 2 ಟೈಮ್
ಸೈಡ್ ಬೇಯಿಸಿ ತೋರಿಸಿದ್ದೀನಿ. ಇದನ್ನು ನಾನು ಬೇರೆ ಥರ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಇದನ್ನು ನೀಟಾಗಿ ಇನ್ನು ಕೆಳಗಡೆ ನೀರು ಹಾಕಿರ್ತೀವಲ್ಲ, ಹಾಗಾಗಿ ಅಂಟ್ಕೊಳ್ಳುತ್ತೆ. ಇವಾಗ ನಾವು ತವನೇ ಉಲ್ಟಾ ಮಾಡಿ ಗ್ಯಾಸಲ್ಲಿ ಬಾಯ್ಲ್ ಮಾಡೋಣ. ನೋಡಿ ಇವಾಗ ಅದಾಗಿದೆ. ಈಗ ಗ್ಯಾಸ್ನ ಈ ಥರ ಉಲ್ಟಾ ಮಾಡಿ ನಾವು ಬಾಯ್ಲ್ ಮಾಡ್ಬೋದು. ಇದು ಚೆನ್ನಾಗಿರುತ್ತೆ ನೋಡಿ. ಈ ಥರ ಆಗಿರುತ್ತೆ. ಈ ಥರ ಆಗಿದೆ ನೋಡಿ. ಈ ಥರನೂ ಮಾಡ್ಬೋದು, ಆ ಥರನೂ ಮಾಡ್ಬೋದು. ನಾನು 2 ಥರನೂ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನೋಡಿ. ಇವಾಗ ಬಟರ್ನ ನೀವು ಹಾಕ್ಕೊಳ್ಳಿ. ನೀವು ತುಂಬ ಜಾಸ್ತಿ ಬಟರ್ ಬೇಕಂದರೆ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಜಾಸ್ತಿ ಬಟರ್ ಲೈಕ್ ಮಾಡಲ್ಲ ಅಂತ ನಾನು ಸ್ವಲ್ಪ ಹಾಕಿದ್ದೀನಿ. ನೋಡಿ ಇದಿವಾಗ ಆಗಿದೆ. ತುಂಬ ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮನೆಯಲ್ಲೇ ಮಾಡ್ಕೋಬೋದು. ಮತ್ತು ಹೋಟೆಲ್ ಸ್ಟೈಲಲ್ಲಿ ಟೇಸ್ಟು ಸುಧಾ ಅದೇ ಥರ ಇರುತ್ತೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ನಿಮಗೆ ಫಸ್ಟೇ ಬರುತ್ತೆ. ನೋಡಿ ನಾನಿವಾಗ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ಬಿಸಿ ಬಿಸಿ ಇದೆ, ನನಗೆ ತೆಗಿಯೋಕ್ಕಾಗ್ತಾಯಿಲ್ಲ. ತಣ್ಣಗಾದ್ಮೇಲೆ ಇನ್ನೂ ಸೂಪರಾಗಿರುತ್ತೆ ನೋಡಿ. ಅದು ತಣ್ಣಗಾಗಿರೋದನ್ನ ನಾನು ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ ಎಷ್ಟು ಸಾಫ್ಟಾಗಿದೆ ನೋಡಿ. ಎಷ್ಟು 2 ಎಳೆ ಥರ ಬಂದಿದೆ. ತುಂಬ ಟೇಸ್ಟಿಯಾಗಿರುತ್ತೆ, ಎಮ್ಮಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.